ಹಾಯ್. ಇವತ್ತು ನಾವು ಮಕ್ಕಳಿಗೆ ಯಾವ ಟೈಮ್ನಲ್ಲಿ ಬೆಸ್ಟ್ ಟೈಮ್ ಏನಾದರೂ ಹೇಳ್ಕೊಡ್ಬೇಕು ಕಲಿಸ್ಬೇಕು ಅಂತಂದರೆ ಅನ್ನೋದನ್ನು ಫೋಕಸ್ ಮಾಡೋಣ. ಸೊ ಬೆಳಗ್ಗೆ ಹೊತ್ತು ಎದ್ದಿರುತ್ತಲ್ವ ನಿದ್ದೆಯಿಂದ, ಆ ಟೈಮು ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ. ನೀವೇನಾದರೂ ಹೇಳ್ಬೇಕು ಅಂತಂದರೆ ಅದನ್ನು ಹೇಳಿದ್ರೆ ಮಗು ಫೋಕಸ್ ಮಾಡಿ ಕಾನ್ಸಂಟ್ರೇಷನ್ನಿಂದ ಕೇಳಿಸ್ಕೊಳುತ್ತೆ. ಯಾಕೆ ಅಂತಂದರೆ ಮಗುಗೆ ರಾತ್ರಿ ಎಲ್ಲ ಫಿಸಿಕಲಿ ಮೆಂಟಲಿ ನಿದ್ದೆ ಮಾಡಿ ಫ್ರೆಶ್ ಆಗಿರುತ್ತೆ. ಸೊ ಆ ಟೈಮ್ನಲ್ಲಿ ಮಗು ನೀವೇನು ಹೇಳಿದ್ರು ಎಲ್ಲದನ್ನೂ ಪೇಷನ್ಸಿಂದ ಕೇಳಿಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟೈಮ್ ಅದು. ಸೊ ಅದಾದಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಬರುತ್ತಲ್ವ, ಆ ಟೈಮಲ್ಲಿ ಸೊ ಮಗು ಒನ್ಸ್ ಫಾರ್ ಆಲ್ ನಿಮ್ಮ ಜೊತೆಲೇ ಇದ್ದು 3 ಇಯರ್ಸ್ ಆ ಮಧ್ಯದಲ್ಲಿ ಸ್ಕೂಲ್ಗೆ ಹಾಕ್ತೀವಿ ಅಂತಂದರೆ ಮಗುಗೆ ಆ ಅಟ್ಮಾಸ್ಫಿಯರು ಒಂದು ರೀತಿ ಯುದ್ಧದ ವಾತಾವರಣ ಅದ್ರ ಮೈಂಡ್ಗೆ. ಸೊ ಅಲ್ಲಿ ಟೀಚರ್ಸ್ನ ಫೇಸ್ ಮಾಡೋದು, ಸಡನ್ನಾಗಿ ಮಕ್ಕಳನ್ನ ಫೇಸ್ ಮಾಡೋದು, ಬೇರೆ ಬೇರೆ ಜನನ ಎಲ್ಲ ಫೇಸ್ ಮಾಡೋದು, ಇವುಗಳೆಲ್ಲ ಮಗುಗೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಟೇಟಸಲ್ಲಿರುತ್ತೆ. ಮತ್ತು ಸ್ವಲ್ಪ ಭಯನೂ ಇರುತ್ತೆ, ಅದಕ್ಕೆ ಇವೆಲ್ಲ ಇರ್ತವೆ. ಸೊ ಮನೆಗೆ ಬಂದಿದ ತಕ್ಷಣ ನೀವು ಪೇರೆಂಟ್ಸ್ ಆದವರು ಅದನ್ನು ಭಾಳ ವಾರ್ಮ್ ಆಗಿ ವೆಲ್ಕಮ್ ಮಾಡಿಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿ, ಮತ್ತು ಸ್ಕೂಲಲ್ಲಿ ಸ್ಟಡೀಸ್ ಬಗ್ಗೆ ಮಾತನಾಡೋದನ್ನು ಬಿಟ್ಟು ಬೇರೆ ಸ್ಕೂಲಲ್ಲಿ ಏನು ಆಟ ಆಡ್ತು, ಯಾವ ಫ್ರೆಂಡ್ಸ್ ಮಾಡ್ಕೊಳ್ತು, ಯಾರ ಜೊತೆಲ್ಲ ಅದಕ್ಕೆ ಇಷ್ಟ ಆಯಿತು, ಟೀಚರ್ ಏನು ಹೆಂಗೆ ಅನ್ನಿಸ್ತು ಟೀಚರ್ ಬಗ್ಗೆ ಅದಕ್ಕೆ, ಮತ್ತು ಮಗು ಯಾರ ಜೊತೆಲಾದರೂ ಬೇರೆಯವ್ರ ಜೊತೆಲಿ ಏನಾದರೂ ಮಿಸ್ಬಿಹೇವ್ ಮಾಡ್ತಾ, ಅಥವಾ ಬೇರೆ ಮಕ್ಕಳೇನಾದರೂ ಇದ್ರ ಜೊತೆಯಲ್ಲಿ ಮಿಸ್ಬಿಹೇವ್ ಮಾಡಿದರೆ ಇದು ಹೆಂಗೆ ರಿಯಾಕ್ಟ್ ಮಾಡ್ತು, ಇವುಗಳನ್ನೆಲ್ಲ ಕೇಳಿಸ್ಕೊಂಡು ಆ ಟೈಮ್ನಲ್ಲಿ ಅದಕ್ಕೇನು ಸಜೆಷನ್ಸ್ ಕೊಡದೆ, ಮತ್ತು ರಾತ್ರಿ ಬೆಡ್ ಟೈಮಲ್ಲಿ ನೀವು ಒಂದು ಹಾಫ್ ಆನ್ ಅವರು ಅಥವಾ 45 ಮಿನಿಟ್ಸು ಅದ್ರ ಜೊತೆಲಿ ಸ್ಪೆಂಡ್ ಮಾಡೋ ಟೈಮಲ್ಲಿ ನೀವು ಅದಕ್ಕೆ ಒಂದು ಸ್ಟೋರಿ ಥರ ಬಿಲ್ಡ್ ಮಾಡಿ, ನೀವೇ ಮಗುವುದು ಬೆಳಗ್ಗೆಯಿಂದ ಏನೇನು ಆಗಿದೆಯೋ ಇದು ಹೆಂಗೆ ನಡ್ಕೋಬೇಕಾಗಿತ್ತು ಆ ಸಿಚುವೇಶನ್ಗೆ, ಅಥವಾ ಅವ್ರ ಹತ್ರ ಅಪೋಸಿಟ್ ಪರ್ಸನ್ ಹತ್ರ ಇದು ಹೆಂಗೆ ನಡ್ಕೊಳ್ತು, ನಮ್ಮ ಮಗು ಹತ್ರ ಬೇರೆಯವರು ಬೇರೆ ಥರ ನಡ್ಕೊಂಡಿದ್ದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತು ಅನ್ನೋದನ್ನೆಲ್ಲ ಕೇಳಿಸ್ಕೊಂಡಿರ್ತೀರ. ಒನ್ಸ್ ನೀವು ಸಾಯಂಕಾಲ ಅದನ್ನೆಲ್ಲ ಒಂದು ರೀತಿ ಬೇರೆ ಥರನೇ ಸ್ಟೋರಿ ಬಿಲ್ಡ್ ಮಾಡಿ ಅದಕ್ಕೆ ಸ್ಟೋರಿ ಟೈಪಲ್ಲಿ ಹೇಳಿ, ಹಿಂಗೆ ಮಾಡಿದ್ರೆ ಇದು ಒಳ್ಳೆಯದು ಅನ್ನೋದ್ರ ಥರ ನೀವು ಅದಕ್ಕೆ ಕನ್ವೆ ಮಾಡಿದ್ರೆ ಮಗು ಆದಷ್ಟು ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಅದು 1 ದಿನದಲ್ಲಿ 2 ದಿನದಲ್ಲಿ ಆಗಲ್ಲ, ಅದು ಕಂಟಿನ್ಯೂಟಿ ಬೇಕು, ಎವ್ರಿ ಡೇ ಟಾಸ್ಕ್ ಅದು. ಸೊ ಈ ಥರ ಮಾಡೋದ್ರಿಂದ ಮಕ್ಕಳು ಆದಷ್ಟು ಪೇರೆಂಟ್ಸ್ ಹೇಳಿದ್ದನ್ನು ಕಲಿತವೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಸೊ ಮತ್ತೆ ಫರ್ದರ್ ಇದೇ ಟಾಪಿಕ್ ಮೇಲೆ ಫರ್ದರ್ ಡಿಸ್ಕಷನ್ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಥ್ಯಾಂಕ್ ಯು.